ಬೈರವ, ನೀನೇ ಬಾಯ್ ಬಿಟ್ಬಿಟ್ಟು ಹೇಳಿದ್ರೆ ಆಯ್ತಿರ್ಲಿಲ್ವಾ? ಈಗ ಏನೋ ಸರ್ಕಸ್ ಬೇರೆ ಮಾಡ್ತಿದ್ದೀಗ ನೀನು. ಅಯ್ಯೋ ಸುಮ್ಕೆ ನಂಗೆ ಬೇಜಾರು ಮಾಡ್ತಿದ್ದೀಯ ಕಣಪ್ಪ ನೀನಂತೂ ನನಗೆ. ಅದು ಏನಿತ್ತು ಎಲ್ಲ ಇದ್ದಿದ್ದಂಗೆ ನೀ ಹೇಳೋದು ಬಿಟ್ಬಿಟ್ಟು ನೀನು ನೋಡು ಇಲ್ಲೂ ಕರ್ಕೊಬಿಟ್ಟು ಬಂದಿದ್ಯಾ. ಹ್ಞೂ, ಸುಮ್ಕೆ ನನ್ನ ಮಗ ಯಾರನ್ನ ನೋಡ್ಬಿಟ್ರೆ ನಮ್ಮ ಅಮ್ಮಿ ನಮ್ಮ ಹುಟ್ಟು ಕಳ್ಳಿ ಹಿಂಗೆಲ್ಲ ಮಾಡ್ತಾವಳಲ್ಲ ಕದ್ದು ಮುಚ್ಚಿ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕಿಲ್ವ ಇವಳನ್ನ. ನೀನು ಒಳ್ಳೆ ಸೂರೈತಾಗ ನೀನು ಹೆಂಗೆ ಸಿಕ್ಕ್ರೆ ಹಂಗೆ ನೀನು ಮಾಡ್ತೀಗ. ನಂಬೋಲ್ ಬೇಜಾರು ಮಾಡಿಸ್ತಿದ್ದೀಗ ಇವತ್ತು. ನಿನ್ನ ಸೊಸೆಗೆ ಬುದ್ಧಿ ಕಲಿಸು ಅಂತ ಹೇಳ್ಬಿಟ್ಟು ನಿನ್ನ ಸೊಸೆ ಯೋಗ್ಯತೆನ ನೋಡ್ಬಾ ಅಂತ ಕರ್ಕೊಂಬಿಟ್ಟು ಬಂದಿರೋದು. ಸುಮ್ಕೆ ಕರ್ಕೊಂಬಿಟ್ಟು ಬಂದಿಲ್ಲ. ಆರಾಮಾಗಿ ಕಂಡೋರ್ ಮನೆ ವಿಸಿವ ಆಟ ಆಡ್ಕೊಂಡು ಕುಂತ್ಕೊತಿಕಲ್ಲ. ಈಗ ನಿನ್ನ ಮನೆ ವಿಸಿವ ನೋಡಿ ಗೊತ್ತಾಯ್ತದೆ ಪದ್ದು ಡಾರ್ಲಿಂಗ್. ಹ್ಞೂ, ನಿನ್ನ ಸೊಸೆ ಯಾರ ಜೊತೆ ಸೇರ್ಕೊಂಡು ಎಂಥ ಕೊಂತ್ರಿ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ನೋಡ್ತಾ ಇರೀಗ. ಯಾರಿದ್ದೀರಾ ಮನೇಲಿ? ಯಾರಿದ್ದೀರಾ? ಬನ್ನಿ ಬನ್ನಿ, ಈಚೆ ಕಡೆ ಬನ್ನಿ ಇಲ್ಲಿ. ಅಯ್ಯೋ ನನ್ನ ಮಗ ನೋಡಿ ಯೋಸ್ ದಿನ ಆಗಿತ್ತು ನನ್ನ ಮಗುನ ಹೆಂಗಾಗವ್ ನೋಡು ಅಬ್ಬೆ ಪಲ್ಲಿ ಆದಂಗೆ. ಲೋಪರ್ ನನ್ನ ಮಗ ಹೇಳಿದ್ದೆಲ್ಲ ಮಾಡ್ದಿದ್ದಂಗೆ ಹಿಂಗೆ ಉತ್ತರ ಮಾಡ್ಕೊಂಡಿದ್ರೆ ಹಿಂಗೇನಿ ಆಗೋದು. ಇನ್ನೇನಾಯ್ತದೆ ಈ ಬೊಡ್ಡಿಗೆ ಅನ್ಬೋಸ್ಕೊಂಡ್ಲಿ ಬಿಡು. ಮಗ ಮಗ ಅಂತ ಮಾಡಿದಕ್ಕೆ ಸರಿಯಾಗಿ ಮಾಡ್ಬಿಟ್ಟೆ. ಸಾ ಹೇಳಿ ಸಾ, ಇಲ್ಲಿ ಕಮ್ಲಿ ಅಂದ್ರೆ ಯಾರು? ನನ್ನ ಹೆಂಡತಿ ಸಾ. ಕರೀರಿ ಅವಳನ್ನ ಫಸ್ಟು. ಅಯ್ಯೋ ಸಾ, ತಿರ್ಗಿನಾರ ಪೋಟ್ವೆಂಟಿ ಕೆಲಸ ಮಾಡ್ಬಿಟ್ಲ ಏನು ಸಾ? ಭಯ ಆಯ್ತೈತೆ ಸಾ. ಹೇಳಿ ಸಾ, ಏನ್ ಮಾಡಿದ್ಲು ಅಂತ? ಓಯ್, ಏಳಷ್ಟು ಕೇಳಯ್ಯ. ಕಾರ್ಯ ಫಸ್ಟು ನಿನ್ನ ಹೆಂಡ್ರನ. ಕಮ್ಲಿ, ಕಮ್ಲಿ, ಏನೇ ಮಾಡ್ದೆ ಕಿತ್ತೋದೊಳೆ? ಪೊಲೀಸ್ನವ್ರು ಯಾಕೆ ಹುಡುಕಬಿಟ್ಟು ಬಂದವ್ರ ಇನ್ನ? ಹಾ, ಏನೇ ಮಾಡ್ದೆ ಅಂತ ಅಲ್ಕ ಕೆಲ್ಸನಾ? ಅಯ್ಯೋ ಮಗ ಕಿಟ್ಟ ಮಾಡ್ರ ವಿಚಾರಕ್ಕೆ ನನ್ನ ಅರೆಸ್ಟ್ ಮಾಡ್ಬಿಡ್ತಾರ ಏನು? ಯಾವ ಕಡೆಯಿಂದ ಹೋದ್ರೂ ಶಾರದಿ ಮತ್ತೆ ಮಗಳು ಕೈಯಾಗ ತಗ್ಲಾಕಣದೇ ಆಯ್ತದ ನಂದು. ಯಾವಾಗೂ ತಗ್ಲಾಕಣದೇ ಆಯ್ತು ನನಗಂತೂ. ಏನು ಮಾಡಲಿ? ಸಾ, ಇವಳೆ ಸಾ ನನ್ನ ಹೆಂಡ್ರು, ಇವಳೇನೇನಿಯ? ಕೇಳಿ ಸಾ ಬಸಿ, ಕೇಳಿ. ಏನು ಏನಮ್ಮ ನಿಮ್ ಸಮಾಚಾರ? ಆ, ತುಂಬಾನೇ ಕೇಳ್ಕೊಟ್ಟಿದ್ದೀನಿ ನಿಮ್ ಸಮಾಚಾರವಾ? ಏನ್ ಸಮಾಚಾರ? ಏನ್ ಮಾಡ್ಬಿಟ್ಟು ಬಂದಿದ್ಯಾ ಅಂತ ನೀನೇ ಬಾಯ್ಬಿಟ್ಟು ಹೇಳ್ತೀಗ, ಇಲ್ಲ ಅಂದ್ರೆ ನಾನೇ ಬಾಯ್ಬಿಟ್ಟು ಏನಾರ ಹೇಳ್ಬೇಕಾ ಅಂತ ಹೇಳ್ಬಿಟ್ಟು. ನಾನೇನಾರ ಹೇಳಿದ್ರೆ ಎಲ್ಲೋ ಹೋಯ್ತದೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಮ್ಯಾಲ್ಗಡೆ ತಿರುಪ್ತಿ ಬೆಟ್ಟ ಎಲ್ಲ ಹತ್ತಿಸ್ಬಿಟ್ಟು ತೋರಿಸ್ತೀನಿ ನಿನಗೆ. ಹೀಗೆ ಸುಮ್ಮನೆ ಮರ್ಯಾದಿನಾಗೆ ಏನ್ ಮಾಡ್ದೆ ಕೊಂದ್ರಿ ಕೆಲ್ಸ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹೇಳ್ ಸುಮ್ಮನೆ. ಇವಳು ಏನು ಮಾಡಿದ್ಲಪ್ಪ? ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ ಅಂತಾರೆ ಭೈರವ, ಆದ್ರೆ ಏನು ಮಾಡಿದ್ಲು ಅಂತ ಅಲ್ಕ ಕೆಲಸನ ಅಂತ ನನ್ನ ಮಗಂಗೆ ಬಡ್ಕೊಂಡೆ. ಗೊತ್ತಿರೋ ಕಡೆ ಮದುವೆ ಮಾಡ್ಕೊಳ್ಳೋಣ, ಗೊತ್ತಿರೋ ಕಡೆ ಮದುವೆ ಮಾಡ್ಕೊಳ್ಳೋಣ ಅಂದರೆ ಕೇಳಲಿಲ್ಲ. ಅಲ್ಕ ನನ್ನ ಮಗ ಅನುಭವಿಸ್ಕೊಂಡು ಸಾಯ್ಲಿ ತಗ. ನಾನು ತಾನೇ ಎಷ್ಟು ಅಂತ ಹೇಳೋಗ್ಲಿ, ನನಗೂ ನೆಮ್ಮದಿ ಬೇಡವ ಜೀವನದಾಗೆ. ನಾನೆಂತ ಮಾಡಿದೆ? ನಾನೇನು ಮಾಡಲಿಲ್ಲ ಸರ್, ನಾನೇನು ಮಾಡಲೇ ಇಲ್ಲ. ಮಾಡಿದ್ದೆಲ್ಲ ಆ ಶಾರದಿನೂ ಮಗಳು ಆಶಾ ಸಾ, ನಾನೇನು ಮಾಡಲಿಲ್ಲ ಸಾ. ಏನೇ ಮಾಡ್ದೆ? ಅವ್ರ ಜೊತೆ ಸೇರ್ಬೇಡ ಅಂತ ಹೇಳಿದ್ರು ಮತ್ತೆ ಅವ್ರ ಜೊತೆ ಸೇರ್ಬಿಟ್ಟು ಕೊಂತ್ರಿ ಕೆಲಸ ಮಾಡಕ್ ಮತ್ತೆ ಶುರು ಮಾಡ್ಕೊಬಿಟ್ಟೇನೆ ನೀನು. ರೀ ಹೊಡಿಬೇಡ್ರಿ. ಬೊಗಳೆ, ಏನ್ ಮಾಡ್ದೆ ಬೊಗಳು? ರೀ, ಅವ್ರು ಹೇಳ್ತಾರೆ ಸುಮ್ನಿರಿ, ನೀವು ಸೈಡ್ಗೆ ಬರ್ರಿ. ಇದು ಯಾಕೆ ಹಿಂಗ್ ಇದ್ ಮಾಡ್ತಿದ್ದೀರಾ? ಬನ್ನಿ ಸೈಡ್ಗೆ. ನಾನೇನು ಮಾಡಲಿಲ್ಲ ಸಾ, ನಾನೇನು ಮಾಡಲಿಲ್ಲ. ಆ ಶಾರದಿನೂ ಮಗಳು ಇಬ್ರು ನನ್ನ ತಾಕ್ ಬಂದ್ಬಿಟ್ಟು ನೋಡು ನೀನು ನನಗೆ ಮಗನ ಕಿಡ್ನಾಪ್ ಮಾಡಕ್ಕೆ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು ಸಾ. ಅಯ್ಯೋ ಅಲ್ಲ ಕೋರಿಗಳ, ಅಂದ್ರೆ ಮಗನ್ ಕಿಡ್ನಾಪ್ ಮಾಡಿರೋದು ಇವ್ರೇನೇ ಸೇರ್ಕೊಂಡು ಮಾಡಿರೋದ ಏನು? ಸಾ ನಾನು ಸಹಾಯ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲ ನಾನು ಮಾಡಕ್ಕಿಲ್ಲ ಅಂತ ಹೇಳ್ದೆ ಸಾ. ನಾನು ಸಹಾಯನೇ ಮಾಡಕ್ಕಿಲ್ಲ ಅಂತ ಹೇಳ್ದೆ. ಯಾವ ಬಾಳ್ ತಿರುಗೆ ನೀನು? ಕಿಡ್ನಾಪ್ ಮಾಡೋ ರೇಂಜಿಗೆ ಬಂದ್ಬಿಟ್ಟೆನ್ಲೆ ನೀನು. ಮೂರು ಬಿಟ್ಟೊಳೆ ನೀನು. ಕಿಡ್ನಾಪ್ ಮಾಡಕ್ ತಯಾರಾಗಿ ನಿಂತ್ಬಿಟ್ಟಿದೆಯನ್ಲೆ ನೀನು. ಲೋಪರ್ ಬುಡ್ಡಿ. ನಮ್ಮ ಮನೆಗೆ ನಿನಗೆ ಜಾಗ ಇಲ್ಲ ಬಿಡು. ಜಾಡ್ಸೋದು ಈಚೆ ಕಡೆ ಕೆಳದ್ ಬಿಡದೆ ನಿನ್ನ ಬೇವರ್ಸಿನ ತಗೊಬಿಟ್ಟು ಬಂದು. ನಮ್ಮ ಅಮ್ಮ ಹೇಳ್ತಿದ್ದೆ ಯಾವಾಗೂ ಬ್ಯಾಡ ಬ್ಯಾಡ ಬ್ಯಾಡ, ನಮ್ಮ ಸಂಬಂಧಿಕರಾಗಿ ಮಾಡ್ಕೊಳ್ಳೋಣ, ಗೊತ್ತಿರೋ ಹೆಣ್ಣೈಕ್ಳು ಏನಾರ ವಸತಿ ಒಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳ್ಬೋದು ಅಂತ. ನಾನೇ ಕೇಳಲಿಲ್ಲ ಲೋಪರ್ ನನ್ನ ಮಗ, ನಾನು ಕೇಳಲಿಲ್ಲ. ನಂದೇ ದೊಡ್ಡದು ನಂದೇ ಇದು ಅನ್ಕೊಂಡು ನಾನು ಮಾಡಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಟಲ್ಲ, ಬಹುಮಾನ ಕೊಟ್ಬಿಟ್ಟಲ್ಲ. ರೀ ನಾನು ಹೇಳೋದನ್ನ ಕೇಳಿ, ಪೂರ್ತಿ ಕೇಳೋದೇ ಇಲ್ಲಲ್ಲ ನೀವು. ಪಟ್ಟಿ ಅಂತ ಹೊಡಿತೀರಲ್ಲ, ಕೇಳಿ. ಅವ್ಳು ಬಂದು ಕೇಳಿದಕ್ಕೆ ನಾನು ಸಹಾಯ ಮಾಡಕ್ಕಿಲ್ಲ ಅಂತ ಹೇಳಿದ್ರೆ ಸುಮ್ಕೆ ಏನಾರ ಕಿತಾಪತಿ ತೆಗೆದು ಬಿಡ್ತವೆ. ಸರಿ ಇಲ್ಲ ಬುಡೆತದವು ಅಂತ ನಾನೇ ಅನ್ಕೋಬಿಟ್ಟು ಅದಕ್ಕೆ ನಾನು ಆಯ್ತು ಸಹಾಯ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕೆ ಸುಳ್ಳು ಹೇಳ್ದೆ. ಸುಮ್ನೆ ಸುಳ್ಳು ಹೇಳ್ದೋ, ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟೋ. ನೋಡು, ಎಲ್ಲ ವಿಷಯನೂ ರೆಕಾರ್ಡ್ ಆಗಿರ್ತದೆ. ನಿಜ ಹೊಗಳ್ಬೇಕು. ಇನ್ನು ಯಾರಿಗೂ ಗೊತ್ತಿಲ್ಲ, ನಮ್ಗೆಲ್ಲ ಕಾಲಾಗೆಲ್ಲ ರೆಕಾರ್ಡ್ ಆಗೈತೆ. ಸಹಾಯ ಮಾಡಕ್ಕಿಲ್ಲ ಅಂತ ಹೇಳಿ ನೀನೇ ಅವ್ರಿಗೆಲ್ಲ ಫೋನ್ ಮಾಡಿ ನಮ್ಮ ಅತ್ತೆ ಇವಾಗ ಹೊಂಟೈತೆ, ನಿಮ್ಮ ಗಂಡ ಈಗ ಹೊಂಟವನೇ, ಬೊತ್ತನ ಆಸ್ಪತ್ರೆ ತಕೆ ಬಿರ್ಬಿರ್ನ ಕೆಲಸ ಮುಗಿಸ್ಕೊಳ್ಳಿ ಅಂತ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟೋರು ಯಾರು? ಸಹಾಯ ಮಾಡಕ್ಕಿಲ್ಲ ಅಂತ ನೀನು ಹೇಳ್ದೆ ತಾನೆ. ಸಹಾಯ ಮಾಡಕ್ಕಿಲ್ಲ ಅಂತ ಹೇಳಿದ್ಮೇಲೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಯಾಕೆ ಕೊಟ್ಟೆ? ಹಂಗಂದ್ಮೇಲೆ ಕಿಡ್ನಾಪ್ ಮಾಡಕ್ ನೀನು ಸಹಾಯ ಮಾಡಿದ್ಯಾ ಅಂತಾನೆ ತಾನೇ ಅರ್ಥ. ಆ ಎಳೆಯ ಮಗನ ಅನ್ಯಾಯವಾಗಿ ಕಿಡ್ನಾಪ್ ಮಾಡ್ಬಿಟ್ಟಿದ್ದೀರ ನೀವು. ನಿಮಗೆ ಬರ ನಿಮಗೆ ಬರ್ರಿ ಪೊಲೀಸ್ ಸ್ಟೇಷನ್ನಾಗ ಹಾಕೊಂಡು ಚೆನ್ನಾಗಿ ಕಾರ ಹರಿದ್ರೆ ಆವಾಗ ಚೆನ್ನಾಗಿ ಬುದ್ಧಿ ಸರಿಯಾಗಿ ಬರ್ತದೆ ನಿಮ್ಗಂತೂ. ಅಯ್ಯೋ ಅಯ್ಯೋ ಅಯ್ಯೋ, ಆ ಎಳೆ ಮಗನ ಕಿಡ್ನಾಪ್ ಮಾಡ್ಬಿಟ್ಟೇನೆ ನೀನು. ಎಷ್ಟು ಕಿತ್ತಾನೆ ಕ್ಷಮಿಸ್ಲಿ, ಎಷ್ಟು ಕಿತ್ತ ಕ್ಷಮಿಸ್ಲಿ?
ನಮ್ಮ ಅಜ್ಜಿ ಹೇಳೋದು ನಿಜನೇನಿಯ ನೀನು ಬಿಟ್ಬಿಟ್ಟು ನಾನು ಬೇರೆ ಯಾರನ್ನ ಒಳ್ಳೆ ಮದುವೆ ಮಾಡ್ಕೊಂಡ್ರೆ ನಿಮ್ದಿಯಾಗಿರ್ತೀನಿ ಅಂತ ಅನಿಸ್ತದೆ. ಲೋಪರ್ ಈ ಜನ್ಮದಾಗ ನೀನು ಬದ್ಲಾಗಕ್ಕಿಲ್ಲ ಬಿಡು. ಅಯ್ಯೋ 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 ಅಂದ್ರೆ ಆ ಶಾರದಿಗೂ ಮಗಳಿಗೂ ನನ್ನ ಸೊಸೆ ಸಹಾಯ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾವಳ. ಹಾ, ಅಯ್ಯೋ ದೇವ್ರೆ, ಈ ಸೊಸೆ ಅಂತ ಕರೆಯೋಕ್ಕೂ ನಾಚಿಕೆ ಆಯ್ತದೆ. ನನ್ನಂತ ಮನೆಗೆ ಎಂಥ ಮನೆಯಾಳ ಸೊಸೆ ಸಿಕ್ಬಿಟ್ಲಪ್ಪ ದೇವ್ರೆ. ನನಗೇನು ಪಾಪ ಕರ್ಮ ಮಾಡಿದ್ನಪ್ಪ. ಎಲ್ಲ ಒಳ್ಳೇದೇನೇ ಮಾಡ್ತೀನಿ, ಯಾವುದೂ ಕೆಟ್ಟದ್ದು ಕೆಡ್ಕು ಅಂತ ಮಾಡೋದೇನೇ ಇಲ್ಲ. ಅಂಥದ್ರಾಗೆ ಎಂಥ ಅಲ್ಕ ಕೆಲಸ ಮಾಡ್ಬಿಟ್ಟವಳು ನನ್ನ ಸೊಸೆ. ಈ ಬಾಳ್ ನೋಡೋಕ್ಕೆ ನಾ ಇನ್ನೂ ಬದುಕಿದಿನ ನೋಡ್ತಾ ಇದ್ದೀನಿ ಎಲ್ಲನೂ. ಈ ನನ್ನ ಮಗಂಗೆ ಬುದ್ಧಿ ಬರೋಕ್ಕಿಲ್ಲ. ಒಳ್ಳೆ ಹೆಂಗೆ ಬಾಳ್ವೆ ಮಾಡ್ತಾವನೆ ಅಂದರೆ ಬುಡತ್ತಾಗೆ ಜನ್ಮಕ್ಕೆ ಬೆಂಕಿ ಅಕ್ಕ. ಅವಳು ಒಂದು ಹೆಣ್ಣು, ಇವನು ಒಂದು ಗಂಡು ಸೊರೋಯ್ತು. ತಿಪ್ಪೆ ತಿಪ್ಪೆ ಮೇಲೆ ಬಿದ್ದು ಉಳ್ಳಾಡ್ದಂಗೆ ಆಯ್ತೈತಿ. ಇವ್ರು ಬಾಳ್ತೀರ ಬಾಳು. ಹಂಗಾರೆ ಈಗ ಶಾರದಿ ಮತ್ತು ಮಗಳು ಮಗನ ಏನು ಕಿಡ್ನಾಪ್ ಮಾಡೋರೆ? ಫಸ್ಟ್ ಹೋಗಲ್ಲಿ ವಿಚಾರಿಸ್ಬೇಕು. ಎಳ್ಕೊಂಡೋಗಿ ಸರ್, ಇವಳನ್ನ ಎಳ್ಕೊಂಡೋಗಿ ಈ ಬೊಡ್ಡಿನ ಎಳ್ಕೊಂಡು ಹೋಗ್ಬಿಟ್ಟು ಚರ್ಮ ಸುಲಿದು ಬಿಸಾಕಿ. ಈ ಲೋಪರ್ ಬೊಡ್ಡಿನ ಮನಗಂತೂ ಯಾರು ಇವಳನ್ನ ಕರ್ಕೊಂಬಿಟ್ಟು ಬರೋದೇ ಇಲ್ಲ. ಹಾಕೊಂಡು ಚರ್ಮ ಸುಲಿದು ಉಪ್ಪು ಖಾರ ಹಾಕ್ಬಿಡಿ ಸರ್. ನಾನು ಯಾಕೆ ಅಂತ ಕೇಳೋಕ್ಕಿಲ್ಲ, ಆ ಕಡೆ ಬರೋದಿಲ್ಲ ಬಿಡಿ. ಇವಳು ನೋಡಕ್ಕೂ ಮಕಮಾರ ಇವನು ಸಾಕಾಗಿ ಹೋಗ್ಬಿಟ್ಟೈತೆ ಸರ್. ಇವತ್ತು ಬದಲಾಯ್ತಾರೆ, ನಾಳೆಗೆ ಬದಲಾಯ್ತಾಳೆ, ನಾಳದ್ದು ಬದಲಾಯ್ತಾಳೆ ಅಂತ ಕಾದು 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 ನನ್ನ ಜನ್ಮಕ್ಕೆ ಅಪ್ಪ ಸಾಕಾಯ್ತು. ನನ್ನ ಜನ್ಮಕ್ಕಂತೂ ಇನ್ನೊಂದು ಕಿತ ಇವಳು ಸವಾಸಕ್ಕೆ ನಾನು ಬರೋಕ್ಕಿಲ್ಲ. ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ನೀವು. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಏರೋಪ್ಲೇನ್ ಹತ್ತಿಸ್ತಿರೋ, ವಿಮಾನ ಹತ್ತಿಸ್ಬಿಡಿ ಇವಳಿಗೆ. ನಾನಂತೂ ಇವಳನ್ನ ಏನು ಮಾಡ್ತಾವಳೆ ಅಂತಲೂ ಕೇಳೋಕ್ಕಿಲ್ಲ. ನೆಗದು ಬಿದ್ದು ಸಾಯ್ಲಿ. ಇವಳಿಂದ ಇವ್ರ ಅಮ್ಮನಿಂದ ಯಾ ನೆಮ್ಮದಿನೂ ಇಲ್ಲ ನನಗಂತೂ. ಪೊಲೀಸರೇ ಎಳ್ಕೊಂಡೋಗಿ ಇವಳನ್ನ ಎಳ್ಕೊಂಡೋಗಿ ಮಗಿನ ಕಿಡ್ನಾಪ್ ಮಾಡೋಳೆ ಅಂತ ಹೇಳ್ಬಿಟ್ಟು ದರ 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 ಎಳ್ಕೊಂಡೋಗಿ ಚಣದಾಕ್ರಿ ಇವ್ರನ್ನ. ರೀ, ನಾನೇ ಕಿಡ್ನಾಪ್ ಮಾಡಿಲ್ಲ ರೀ. ನಾನೇ ಕಿಡ್ನಾಪ್ ಮಾಡಿದೀನಿ ಅನ್ನೋ ಥರ ಮಾತಾಡ್ತೀರಲ್ರಿ ನೀವು. ನಾನು ಕಿಡ್ನಾಪೇ ಮಾಡಿಲ್ಲ. ಕಿಡ್ನಾಪ್ ಮಾಡಿರೋದಲ್ಲ, ಕಿಡ್ನಾಪ್ ಮಾಡಕ್ಕೆ ಸಹಾಯ ಮಾಡಿರೋದು ಒಂದು ತೆಪ್ಪಲ್ವಾ? ಕಿಡ್ನಾಪ್ ಮಾಡಕ್ಕೆ ಸಹಾಯ ಬೇರೆ ಮಾಡ್ತಿದ್ದ ನೀನು. ನಿಂಗೆ ಬರ ನೋಡು, ನನಗೆ ಸಾಕಾಗೋಗ್ಬಿಟ್ಟೈತೆ ನಿನ್ನ ಹತ್ರ ಎಣ್ಗಿ ಎತ್ತನ ಒಂದು 4 ದಿನ ಹೊಂಟೋಗ್ಬಿಡ್ತೀನಿ. ಸಾಯಿ, ಜೈಲಾಗ ಹೋಗ್ಬಿಟ್ಟು ಅಲ್ಲಿ ನೀನು ಕೊಂಬಿ ಎಣಿಸ್ಕೊಂಡು ಸಾಯಿ. ಕರ್ಕೊಂಡೋಗೋದು ಕರ್ಕೊಂಡೋಗ್ತೀರಾ. ಮನೆಯಲ್ಲಿ ಇವ್ರ ಅಮ್ಮನ್ನು ಕರ್ಕೊಂಡು ಹೋಗ್ಬಿಡಿ ಅತ್ತಾಗೆ. ಅವಳಿನಾರ ಈಚೆ ಕಡೆ ಇದ್ಬಿಟ್ರೆ ಇವಳನ್ನ ಬಿಡಿಸ್ಕೊಬಿಟ್ಟು ಬರೋಕ್ಕೆ ಇಲ್ಲಿ ಇನ್ನೊಂದು 4 ಮನೆ ಹಾಳು ಮಾಡ್ಬಿಡ್ತಾಳೆ. ಆಮೇಕಿಂದ ಇವಳನ್ನ ಬಿಡ್ಸಕ್ಕೆ ಅವಳು, ಆಯಮ್ಮನ ಬಿಡ್ಸಕ್ಕೆ ಈ ಅಮ್ಮ ಅನ್ನಂಗೆ ಆಳು ಕೇಳ್ಬಿಡ್ತಾರೆ ಸಾ. ಏನಾರ ಮಾಡ್ಕೊಂಡು ಹೋಗಿ ಸಾ. ಇವಳನ್ನ ನೆಂಟಿನೆಲ್ಲ ನಾನು ಗಂಡನೆಲ್ಲ ಹೊಂಟೋಗ್ಬಿಡ್ತೀನಿ ಅತ್ತಾಗೆ. ಸಾರ್, ಇವ್ ಕಾಲಿಗೆ ಬೀಳ್ತೀನಿ ಸಾ. ನಿಮ್ಮ ಕಾಲು ಹಂಗೆ ಹಿಡ್ಕೊತೀನಿ ಸಾ. ದಯವಿಟ್ಟು ನನಗೇನು ಮಾಡಬೇಡಿ ಸಾ. ದಯವಿಟ್ಟು ಸಾ, ಏನು ಮಾಡಬೇಡಿ ಸಾ. ಸರಿನಾ ಸಾ? ಅದು ನಾನು ಬೇಕಂತ ಕಿಡ್ನಾಪ್ಗೆಲ್ಲ ಸಹಾಯ ಮಾಡಿಲ್ಲ ಸಾ. ನಾನು ಫೋನೇ ಮಾಡಿಲ್ಲ ಸಾ. ಅವರಷ್ಟು ಅವರೇನಿಯ ಫೋನ್ ಮಾಡಿ ಕೇಳೋರು ಸಾ. ಹ್ಞೂ ಅಂತ ಸುಮ್ಕೆ ಸುಳ್ಳು ಹೇಳ್ತಿದ್ದೆ ಅಷ್ಟೇ ಸಾ ನಾನು. ಎಂಥ ಕಿತ್ತೂದ ಫ್ಯಾಮಿಲಿನಪ್ಪ ನಂದು. ದೊಡ್ಡದಾಗೆ ನಮ್ಮದೇ ದೊಡ್ಡ ಫ್ಯಾಮಿಲಿ ಅಂತ ಅನ್ಕೋತಾ ಇದ್ದೆ. ನಮ್ಮ ಥರ ಕಿತ್ತು ಹೋಗಿರೋ ಫ್ಯಾಮಿಲಿ ಹುಡ್ಕೊಂಡು ಹೋದ್ರೂ ಭೂಮಿ ಮೇಲೆ ಎಲ್ಲೂ ಸಿಗೋಕ್ಕಿಲ್ಲ ಅಂತ ಅನಿಸ್ತೆ. ಅಷ್ಟು ಬಿಟ್ಟು ಕುಂತ್ಕೊಂಡವ್ರು ನಮ್ಮ ಫ್ಯಾಮಿಲಿನವರು. ಬಿಡಮ್ಮ, ಹೋದ್ರಲ್ಲಿ ಯಾಕೆ ಹೇಳ್ತೀಗ? ಆಯ್ತಲ್ಲ, ನಿನ್ನ ಗಂಡಂದಾಗ ಮಂಗಳಾರತಿ ಸಾಕಲ್ಲ, ನಿನ್ನ ಗಂಡನ ಸರ್ ಮಾಡ್ಕ ಸಾಕು. ಇನ್ನೊಂದು ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ, ಸರಿನಾ? ಹಂಗಾರೆ ಜೈಲು ಕರ್ಕೊಂಡು ಹೋಗಿಲ್ವಾ ಸಾ? ಸದ್ಯಕ್ಕೆ ಕಂಪ್ಲೇಂಟ್ ಬರೋ ತನಕ ಕರ್ಕೊಂಡು ಹೋಗಿಲ್ಲ. ಕಂಪ್ಲೇಂಟ್ ಬಂದರೆ ಕರ್ಕೊಂಡು ಹೋಗ್ತೀನಿ.